ವೆಲ್ಕಮ್ ಟು ಎವನ್ ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಶುಕ್ರವಾರ. ನಾನಿವತ್ತು ದಾವಣಗೆರೆಗೆ ಹೋಗಬೇಕು. ಶ್ರೀರಾಮ್ ಫೈನಾನ್ಸಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಹಂಗಾಗಿ ಹಾಗೆ ನಮ್ಮಮ್ಮ ಅಡುಗೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಬೆಳಗ್ಗೆ ನಾನು ಎದ್ದೇಳೋ ಅಷ್ಟೊತ್ತಿಗೆ ಆಲ್ರೆಡಿ ಅವಲಕ್ಕಿ ಮಾಡಿದರು. ಸೊ ಇವಾಗ ಸ್ಪೆಷಲ್ಲಾಗಿ ಏನೋ ಮಾಡ್ತಾ ಇದ್ದಾರೆ. ಅಮ್ಮ ಏನೋ ಸ್ಪೆಷಲ್ಲಾಗಿ ಏನೋ ಮಾಡ್ತಿದ್ಯಾ? ಸ್ಪೆಷಲಾಗಿ ಚಿಕನ್ ಮಾಡ್ತೀನಿ. ಚಿಕನ್ ಫ್ರೈ, ಚಿಕನ್ ಸಾಂಬಾರು ಮಾಡ್ತಿದ್ದೀನಿ. ಅದಕ್ಕೇನು ಮಸಾಲ ಹಾಕಿ ಗ್ರೇವಿ ಥರ ಮಾಡಿಬಿಟ್ಟಿಯಾ? ಸೊ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ. ನಮ್ಮ ಅಪ್ಪಾಜಿ ನೆನ್ನೆನೇ ಮಾಡ್ತೀನಿ ಅಂತ ಹೇಳಿದರು. ನಾನು ಪ್ರಸಾದ ಇತ್ತಲ್ವಾ ರಾಘವೇಂದ್ರ ಸ್ವಾಮಿದು, ಸೊ ಹಂಗಾಗಿ ಬೇಡ ಅಂತ ಹೇಳಿದೆ. ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ಇದು ಚಿಕನ್ ಫ್ರೈ ಸ್ವಲ್ಪ ಗ್ರೇವಿ ಥರ ಮಾಡಿದ್ದಾರೆ, ಚೆನ್ನಾಗಿರುತ್ತೆ ನೋಡಿ. ನನ್ನ ಮಗ ಇಲ್ಲೇ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಸದ್ಯಕ್ಕೆ ಇಲ್ಲೇ ಅಂಗನವಾಡಿಗೆ ಹೋಗಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಇಷ್ಟೊತ್ತವರೆಗೂ ಸ್ಕೂಲ್ಗೆ ಹೋಗ್ತೀನಿ ಅಂದನು. ಇವಾಗ ನಮ್ಮಮ್ಮ ಎಲ್ಗೋ ರೆಡಿಯಾಗಿ ಹೊರಟಿದ್ದಾರೆ, ಬಿಟ್ಟು ಹೋಗ್ತಾರೆ ನನ್ನ ಅಂತ ಹೇಳಿಬಿಟ್ಟು ನಾನು ಸ್ಕೂಲ್ಗೆ ಹೋಗಲ್ಲ, ಎಲ್ಗೂ ಹೋಗಲ್ಲ ಅಂತ ಹೇಳಿ ಹೊರಗಡೆ ಹೋಗಿದ್ದಾನೆ. ಸೊ ನೋಡಬೇಕು ಅವನನ್ನು ಇಲ್ಲೇ ಸ್ವಲ್ಪ ಅಂಗನವಾಡಿಗೆ ರೂಢಿ ಮಾಡೋಣ ಅಂತ. LKG ಕಳಿಸ್ದೆ. ಸೊ UKGಗೆ ಅವನಿಗೆ ಕಳ್ಸೋಕ್ಕೆ ಆಗಲಿಲ್ಲ. ಸೊ ನಾನು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಅನ್ನೋದಕ್ಕಿಂತ ಸೊ ನನ್ನದೇ ಆದಂಥ ಕೆಲವೊಂದು ಕಷ್ಟದ ಪರಿಸ್ಥಿತಿಗಳಿದ್ವು. ಸೊ ಹಂಗಾಗಿ ಅವನನ್ನು ಸ್ಕೂಲಿಗೆ ಕಳ್ಸೋಕ್ಕಾಗಲಿಲ್ಲ. ಹಾಗೆ ಇವಾಗ ನೋಡೋಣ ಸ್ವಲ್ಪ ಇಲ್ಲೇ ರೂಢಿ ಆದರೆ ಆಗಲಿ ಅಂತ. ಹಾಗಾಗಿ ಸೊ ನಾನು ಸ್ವೀಟ್ ಬಿಸ್ನೆಸ್ ಮಾಡ್ತಾ ಇದ್ನಲ್ವ, ಸೊ ಅದರಲ್ಲೂ ಸ್ವಲ್ಪ ಲಾಸ್ ಆಯಿತು. ಹಂಗಾಗಿ ಸ್ವಲ್ಪ ದಿನ ಕೆಲಸ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ದೀನಿ. ನೋಡೋಣ. ನಮ್ಮ ಅಪ್ಪಾಜಿ ಬೈತಾ ಇದ್ದಾರೆ, ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದಾದರೆ ಯಾಕೆ ಮಾಡಬೇಕು ಅಂತ. ಫಸ್ಟೆಲ್ಲ ತುಂಬ ಚೆನ್ನಾಗೇ ಆಯಿತು ವ್ಯಾಪಾರ ಎಲ್ಲ. ಸೊ ರೀಸೆಂಟಾಗಿ ಪಂಚಮಿ ಹಬ್ಬದಿಂದ ಗಣಪತಿ ಹಬ್ಬದವರೆಗೂ ತುಂಬಾ ಮಳೆ ಬಂತಲ್ವ. ಸೊ ಆ ಟೈಮಲ್ಲಿ ನನಗೆ ನನ್ನ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನನಗೆ ಟೈಫಾಯ್ಡ್ ಕೂಡ ಆಗಿತ್ತು. ಸಿಕ್ಕಾಪಟ್ಟೆ ಸುಸ್ತು ಆ ರೀತಿಯಾಗಿದ್ದರಿಂದ ತುಂಬ ನಾನು ಕೆಲಸ ಮಾಡೋದಕ್ಕೆ ಕೂಡ ಆಗಲಿಲ್ಲ. ಸೊ ಹಂಗಾಗಿ ನಮ್ಮ ತಂದೆ ಸಾಕು ಆ ಕೆಲಸ ಮಾಡಬೇಡ ಅಂತೇಳಿ ಬೈದಿದ್ದರಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ನೋಡೋಣ, ಬೇಡ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ತುಂಬ ರಿಸ್ಕು ಆ ಕೆಲಸ, ತುಂಬ ಓಡಾಟ ಜಾಸ್ತಿ ಇರುತ್ತೆ. ನೋಡಿ, ಅಂಗಡಿಗೆ ಹೋಗಿ ಕುರ್ಕುಲ್ ತಿಂಡಿ ತಂದ. ಏನದು ಬಾಲಾಜಿ? ಸ್ಕೂಲ್ಗೆ ಹೋಗ್ತೀನಿ ಅಂದಿಲ್ಲ ಕಂದ? ಇಷ್ಟೊತ್ತವರೆಗೂ ಹೋಗ್ತೀನಿ ಅಂತಿದ್ಯಲ್ಲೋ? ನಾನು ಎಲ್ಲಿಗೂ ಹೋಗಲ್ಲಮ್ಮ, ನಾನು ಮನೇಲೇ ಇರ್ತೀನಿ. ಸ್ಕೂಲ್ಗೆ ಹೋಗಿ ಬರ್ತೀಯಾ? ನಾನಿಲ್ಲ ಅಂದರೆ ಊಟ ತಿನ್ನಲ್ವಾ? ಈಗ ಏನು ಮಾಡ್ಬೇಕು ಹೇಳು? ನಮ್ಮನೆಗೆ ಹೋಗೋಣಂತೆ. ನೀನು ಇಲ್ಲೋಡು ಸ್ಕೂಲ್ಗೆ ಹೋಗಿ ಬರ್ತೀಯಾ? ಇಷ್ಟೊತ್ತವರೆಗೂ ನಾನು ಸ್ಕೂಲ್ಗೆ ಹೋಗ್ಬೇಕಂತ ಅವನೇ ಹಠ ಮಾಡ್ತಾ ಇದ್ದ. ಇವಾಗ ನಾನು ರೆಡಿಯಾಗಿ ನಿಂತ್ಕೊಂಡಿದ್ದು ನೋಡಿ, ನಮ್ಮ ಮಮ್ಮಿ ಎಲ್ಲೋ ಹೋಗ್ತಾರೆ ಅಂತಂದು ಹೇಳಿ ಅವ್ನು ಸ್ಕೂಲ್ಗೆ ಹೋಗಲ್ಲ ಅಂತಿದ್ದಾನೆ. ಈಗ ಮಾಮ ಬರತ್ತಿಗೆ ಸೈಲೆಂಟು, ಸ್ಕೂಲಿಗೆ ಹೋಗಲ್ಲ ಅಂದ್ಕಣ ಅವನು. ಚಿಕನ್ ಫ್ರೈಗೆ ಅಮ್ಮ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಮಾಡಿದರು. ಸೊ ಜೋಳದ ರೊಟ್ಟಿ ಮತ್ತು ಚಿಕನ್ ಫ್ರೈ ಸೂಪರ್ ಕಾಂಬಿನೇಷನ್. ಹಾಗೆ ತುಂಬ ರುಚಿಯಾಗಿ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನಾನು ಆಲ್ಮೋಸ್ಟು ಚಿಕನ್ ರೆಸಿಪೀಸ್ಗಳನ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಮ್ಮ ಆಲ್ರೆಡಿ ಅಡುಗೆ ಮಾಡಿದ್ರಲ್ವ, ಸೊ ಹಂಗಾಗಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ರೆಸಿಪೀಸ್ದು. ಏನು ಮಾಡಕತ್ತಿ ಅಲ್ಲಿ ಕೂತ್ಕೊಂಡು? ಈಗೇನು ನಾನು ಹೋಗೋದು ಬೇಡವಾ ಊರಿಗೆ? ಬಿಡು, ಕಾಲಿಡಿಬಾರ್ದು ಬಿಡು. ಬಿಡಮ್ಮ, ಬಿಡು ಚಿನ್ನ, ಕಾಲಿಡಿಬಾರ್ದು ಬಿಡು. ಇದಳ ಮೇಲೆ ಬಾ, ದಾವಣಗೆರೆಗೆ ಹೋಗಂಬ, ಇಬ್ರು ಹೋಗನ್ ಬಾ. ಕಾರ್ನು ಬೇಕು, ಅದು ತಿನ್ನೋದಲ್ಲಮ್ಮ, ಅದು ಫುಲ್ಲು ಒಣಗೋಗ್ಬಿಟ್ಟತೆ. ಎದೇಳ ಹತ್ರ ಎಲ್ಲ ಮಾಡಬಾರ್ದು. ಅವನು ಎಲ್ಗೂ ಹೊರಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ ನನಗೆ. ಸೊ ಇನ್ನೇನು ಅವನು ಕರ್ಕೊಂಡು ಹೋಗ್ಬೇಕು. ನೋಡೋಣ. ಇವತ್ತಂತೂ ಎಲ್ಗೂ ಹೋಗೋಕ್ಕಾಗಲಿಲ್ಲ. ಬಾ ಆಯ್ತು ಬಾ, ಅದು ತಿನ್ನಕ್ಕೆ ಬರಲ್ಲ. ಕಾರ್ನ್ ಬೇಕೇ ಬೇಕು ಅಂದರೆ ಇದು ಫುಲ್ಲು ಇದಾಗೈತಿ, ಒಣಗಿದಾವವು. ಏಯ್, ಅಷ್ಟು ಒಣ ತಿನ್ಬಾರ್ದು, ಅದು ಬೇಯಿಸಿದ್ರು ಕಚ್ಚ ಕಚ್ಚ ಅಂತತಿ. ಇವಿಷ್ಟ ಯಾಕೆ ಸಪ್ರೇಟಾಗಿ ತಂದಿದ್ದೀರಾ? ನೋಡು ಬಿಸಾಕಿದ. ಹಾಂ, ಫ್ರಿಜ್ನಾಗ ಏನೂ ಇಲ್ಲಮ್ಮ. ಮಾಮ ನೋಡಿದ್ರು ಬೈತಾನಮ್ಮ. ಏನಿಲ್ಲಪ್ಪ, ಯಾಕೆ ಏನು ಬೇಕು? ಹೊಟ್ಟೆ ಹಸ್ರೆ ಮಮ್ಮ ಕೊಡ್ತೀನಿ. ಚಿಕನ್ ಮಾಡಿಲ್ವಾ ಅಲ್ಲಿ? ಬರೀ ಕಾಳುಗಳೇ ಇದಾವೆ ಕಣೋ. ಕೊಡಮ್ಮಿ
ಮಾಡಬಾರ್ದು. ಸ್ವಲ್ಪ ತಗೊಂಡು ಒಂದು ಲೋಟದಲ್ಲಿ ಹಾಕ್ಕೊಡ್ತೀನಿ, ಕೊಡಿ ಇಲ್ಲಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊರಗಡೆ ಐಸ್ ಕ್ರೀಮ್ ಕೂಡ ಮಾರಕ್ಕೆ ಬಂದಿದ್ದರು. ಸೊ ಅಮ್ಮ ನನಗೂ ಪಾಪುಗೂ ಇಬ್ಬರಿಗೂ ಐಸ್ ಕ್ರೀಮ್ ಕೊಡಿಸ್ತು. ಸೊ ನಾನು ಕೂಡ ನನ್ನ ಮಗನ ಜೊತೆ ಐಸ್ ಕ್ರೀಮ್ ತಿನ್ಕೋತಾ. ತಿಂತಿರೋದು ಎಲೆ ದುಂಬು, ಎಲೆ ತುಂಬು. ಅದು ತೋರಿಸು, ಯಾರು ಕೊಟ್ಟರು? ಅಜ್ಜಿ. ಮತ್ತೇನು ರಜಣ ಸಮಾಚಾರ? ಹೇಳ್ಬೇಕವ ನೀವ ಆರಾಮಲ್ಲ? ಆರಾಮು. ಊಟ ಮಾಡಿ ಬಂದ್ಯಾ? ನಾನು ನೋಡಿ ಊಟ ಮಾಡಿ ಬಂದೆ, ಕರೆದ್ಬಿಟ್ಟು ಊಟ ಮಾಡಿ ಬಂದೆ. ಏನ್ ಊಟ ಮಾಡಿ? ನಾನಿನ್ನೂ ಊಟ ಮಾಡಿಲ್ಲ ಅಣ್ಣ. ಅತ್ತೆ ಊಟ ಮಾಡು 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 ಅಂತು. ಹಸ್ವಿಲ್ಲ ಅಂದ ಹಂಗೆ ಕುತ್ಕೊಂಡಿನಿ. ಇನ್ನ ಚಿಕನ್ ಅಲ್ಲಿ ನಮ್ಮ ಅಪ್ಪನ ಮನೆ ಚಿಕನ್ ಮಾಡ್ಯಾರ. ಎಲ್ಲಿ ಮಾಡಿದ್ರೆ ಚಿಕನ್ ಹೋಗುದಿಲ್ಲ? ಚಿಕನ್ನೇ. ಮತ್ತೆ ಇಲ್ಲಿ ಅತ್ತಿ ಮನೆಗೆ ಸೊಪ್ಪಿನ ಸಾರು. ಇಲ್ಲಿ ಉಂಡ್ರೆ ಪಾಪ ಅತ್ತಿನೂ ಮಾಡ್ತಾನೆ ಅಂತೂ ನಾನೇ ಬೇಡ ಅಂದೆ. ಅಲ್ಲೂ ಮಾಡಿ ಇಲ್ಲೂ ಮಾಡಿ ಎರಡೆರಡು ಕಡೆ ಎಲ್ಲಿ ಊಟ ಮಾಡೋಣ? ಅದಕ್ಕೆ ಮಾಡ್ಬೇಡ, ಅಲ್ಲಿ ಊಟ ಮಾಡೇನಿ ಅಂದೆ, ಸುಮ್ಮನಾದ್ರು. ಅವ್ನ್ ಕೇಳಿದ್ರೆ ಅವ್ನು 176 ರೂಪಾಯಿ ಹೇಳ್ಬೇಕೆ. ಅಲ್ಲ ಇನ್ನೊಂದ್ಸಲಿ ಹಂಗ ಎಣ್ಣೆಲೆ ಏನದ ಎಣ್ಣೆ ತಿಂತಂದು ಕೇಳ್ಕೊಂತ ಹೋಗು. ನಾನು ಆ ಹುಡುಗ ತಗೊಂಡೋಗಿಂದ ಹೌದು ಅಂತ ನಿಜವಾಗ್ಲೂ ಎಣ್ಣೆ ಅಂಗಡಿ ಮುಂದಿದ್ರೆ ಹೆಂಗಿರ್ತತೆ? ಎಂತ ಎಣ್ಣೆ? ನೀನ್ ಎಣ್ಣೆ ಎಲ್ಲೈತಿಲ್ಲ ಎಣ್ಣೆ ಅಂಗಡಿ ನಿಮ್ ಅಂಗಡಿಗೆ ಎಣ್ಣೆ ಐತೇನಣ್ಣ ಅಂದೆ ನಾನು. ಅವರು ಕುಡಿಯೋ ಎಣ್ಣೆ ಅನ್ಕೊಂಡವ್ರೆ. ನಾನು ಸಾರ್ಗಕ್ಕ ಎಣ್ಣೆ ಕೇಳಿದ್ದೀನಿ. ಅವನ್ ಅಲ್ಲೈತೆ ಅಂತ ಹೋಗಿ ಆ ಬಾರ್ ಮುಂದ್ ನಿಂತಿದ್ರೆ ಹೆಂಗಿರ್ತಿತ್ತು ಅಂತ. ಎಣ್ಣೆ ಕೊಡಪ್ಪ ಸಾರ್ಗಕ್ಕ. ಬಾಳ ತಮಾಷೆನೆ ಮತ್ತಿದ. ಆದ್ರೂ ತಮಾಷೆ ಅಲ್ಲ, ನಡೆದ್ರೆ ಘಟನೆ ಹೇಳತ್ತಲ್ಲ ಈಗ. ಅವನ್ ಹೆಂಗ ಅಲ್ಲ ನೋಡು ಬಾರ್ ಅನ್ನೋದ್ಗೆ ಹಿಂಗ್ ಬಗ್ಗೆ ನೋಡ್ತಂತೆ. ಅವನ್ ಹೆಂಗ ಕೇಳಿದ್ದಾನ? ಅದು ಎಂಡ ಅಂದೆ ನಾನು. ಅಲ್ಲಕ್ಕ ನೀನ್ ಕೇಳಿದ್ದೇನು ಅಂದ. ಒಳ್ಳೆ ಎಣ್ಣೆಣ್ಣ ಅಂದೆ. ಅವಾಗ ನಕ್ಕ ನೋಡಿದ್ರು ಅನ್ನಿಸ್ತು ನನ್ಗೆ. ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಿ ಅನ್ನಿಸ್ತು ನನ್ಗೆ. ಅಜ್ಜಿ ಎಣ್ಣೆ ಕುಡಿತಾರ ಅನ್ಕೊಂಡ್ರೆ ನಾವು. ಇಲ್ಲ, ನಿನ್ ಮಕ್ಕ ನೋಡಿದ್ರ ಹಂಗ ಅನ್ನಿಸ್ಲಿಲ್ಲ ನಂಗೆ. ಆದ್ರೂ ನೀನ್ ಕೇಳಿದ್ದಕ್ ನಾನ್ ಹೇಳ್ದೆ ಅಂದ. ಇನ್ಮೇಲೆ ಒಪ್ಪಿಯಲ್ಲ ಅಡಿಗೆ ಅಕ್ಕ ಎಣ್ಣೆ ಐತಾ ಅಂತ ಕೇಳು. ಎಣ್ಣೆ ಐತಾ ಅಂದ್ರೆ ಬಾರ್ ತೋರಿಸ್ತಾರ. ಮತ್ತೆ ಈಗ ಹಂಗೈಗೈತಿ ಈಗ ಕಾಲ ಆಯ್ತು. ಈ ಜನಗಳು ಪ್ರಪಂಚ ಹೆಂಗ್ ಕೆಟ್ಟಲ್ಲ, ಜನಗಳು ಕೆಟ್ಟದಾರ ಅಷ್ಟ. ಜನಗಳು ಕೆಟ್ಟಿಲ್ಲ, ಅವ್ರು ಬೆಳೆಯ. ಮತ್ತೆ ಅದನ್ನೇ ಹೇಳದ್ ನಾನು. ಅದನ್ನೇ ಹೇಳ್ತಾರ ನಾನು. ಬೆಳೆಸೋ ರೀತಿ ಜನಗಳೆಲ್ಲ ಕೆಟ್ಟೋಗಿದಾರ ಈಗ. ನೋಡ ಈಗ ನಾವು ಎಣ್ಣೆ ಕೇಳಿದ್ರ ಆ ಎಣ್ಣೆ ತೋರಿಸ್ತಾರ. ಅದಕ್ಕೆ ಅಡಿಗೆ ಹಾಕ ಎಣ್ಣೆ ಅಂತ ಅಂದ್ಲಿಲ್ಲ ನನ್ಗೆ. ಕಾರ್ತಿಕ್ದಾಗ ಬಂದವನೆ ಶಿವರಪ್ಪನ ಕಾರ್ತಿಕ್ದಾಗೆ ಎಣ್ಣೆ ಹಾಕಪ್ಪ ನನಗೆ ನನ್ ಮಕ್ಕಂತೀನಿ ಅಂದ್ರೆ ಬಾಯಿ ಮ್ಯಾಗ ಕೈಕೊಂಡ್ ಸುಮ್ನೆ ನಿಂತವನೆ. ಕಣ್ಗಾಕ ಎಣ್ಣೆ ನಾನ್ ಕೇಳದೆ. ಎಲ್ಲರಿಗೂ ಎಣ್ಣೆ ಕಣ್ಣಿಗೆ ಬಿಡ ಎಣ್ಣೆ ಹಾಕಪ್ಪ. ಎಣ್ಣೆ ಬಿಡ ಅಂದ್ರೆ ನಾನು ಇದು ಕನ್ಫ್ಯೂಸ್ ಆಯ್ತಾ? ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ದೆ. ಎಣ್ಣೆ ಹಾಕು ಮಕ್ಕಂತೀನಿ ಅಂದೆ. ಸುಮ್ನೆ ಹಿಂಗೆ ನಿಂತ್ಕೊಬಿಟ್ಟ ಅವನೆ. ಯಾಕಲ್ಲ ಹಂಗ್ ನಿಂತೀಯ ಅಂದೆ. ನೀನು ಎಣ್ಣೆ ಹೊಡಿತೀಯ ಅಂದ. ಯಾವನವನು ಕಣ್ಣಿಗೆ ಅಂದೆ ನಾನು. ಎಣ್ಣೆ ಹೊಡೆದವ್ರು ಮುಗ್ಲ ಕುಟ್ಕೊಳಕ್ ಆಗಲ್ಲಪ್ಪ ನನ್ ಕೈಲಿ. ಆಗಲ್ಲ. ಆದ್ರೆ ಕೇಳೋ ರೀತಿ ಐತಲ್ಲ ಅದು ಇದು ತಪ್ಪು. ನೀನು ಕೇಳೋ ರೀತಿ ಕರೆಕ್ಟಾಗಿ ಕೇಳ್ಬೇಕು. ನೀನು ಅದನ್ನ ಬಿಟ್ಟು ಎಣ್ಣೆ ಅಂದ್ರೆ ಮತ್ತೆ ಎಲ್ಲರೂ ತಿಳ್ಕೊಂಡ್ ಹಂಗ ಅಂದ್ರ ಜನಗಳು ಕೆಟ್ಟ ಇದ್ರಾಗಲ್ಲ. ಎಲ್ಲ ಬರೀ ಎಣ್ಣೆಗ ಮುಳುಗಿದಾರ ಈಗ. ಹಂಗಾಗೈತಿ ಈಗ. ಇಪ್ಪಟ್ಟು ಎಲ್ಲರ ಹೋಗು ಕಿವಿಗಾಕ ಎಣ್ಣೆ, ಕಣ್ಣಿಗಾಕ ಎಣ್ಣೆ, ಎಲ್ಲದಕ್ಕೂ ಎಣ್ಣೆಪ್ಪ ಅಂದ್ರೆ ಅವ್ರು ತೋರ್ಸೋದೇ ಎಣ್ಣೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.